ರೈತ ಬಾಂಧವರಿಗೂ ನಮಸ್ಕಾರಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ನಾವು ಪ್ರಾಯೋಗಿಕ ಕಲಿಕೆ ಕಾರ್ಯಕ್ರಮದ ELP 411 ಜೈವಿಕ ಏಜೆಂಟ್ ಮತ್ತು ಜೈವಿಕ ಗೊಬ್ಬರಗಳ ತಯಾರಿಕಾ ತಂತ್ರಜ್ಞಾನದ ಅಡಿಯಲ್ಲಿ ಸ್ವತಃ ನಾವೇ ಪ್ರಿಪೇರ್ ಮಾಡಿರ್ತಕ್ಕಂತಹ ಟ್ರೈಕೋಡರ್ಮ ಅಂದರೇನು, ಅದರಿಂದ ಆಗ್ತಕ್ಕಂತಹ ಪ್ರಯೋಜನಗಳೇನು ಮತ್ತು ಅದನ್ನು ಬಳಸುವ ವಿಧಾನಗಳ ಬಗ್ಗೆ ನಿಮಗೆಲ್ಲರಿಗೂ ನಾನು ಹೇಳಲು ಇಷ್ಟಪಡುತ್ತೇನೆ. ಸೊ ಮೊದಲನೇದಾಗಿ ಈ ಟ್ರೈಕೋಡರ್ಮ ಅಂದ್ರೇನು? ಟ್ರೈಕೋಡರ್ಮ ಇದೊಂದು ಮಣ್ಣಿನಲ್ಲಿ ಬದುಕ್ತಕ್ಕಂತಹ ಸೂಕ್ಷ್ಮಾಣು ಜೀವಿ. ಈಗ ಶಿಲೀಂಧ್ರದ ಫಂಗಲ್ ಡಿಸೀಸಸ್ ಎಲ್ಲ ಬರ್ತಾವಲ್ಲ, ಅದನ್ನು ಕಿಲ್ ಮಾಡಲಿಕ್ಕೋಸ್ಕರ ಇದು ಕೂಡ ಒಂದು ಶಿಲೀಂಧ್ರ ಪ್ರಭೇದಕ್ಕೆ ಸೇರುತ್ತೆ. ಸೊ ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ತುಂಬ ಪ್ರಭೇದಗಳು ಬರ್ತವೆ. ಟ್ರೈಕೋಡರ್ಮ ವಿರಿಡೆ, ಟ್ರೈಕೋಡರ್ಮ ಅರ್ಜಿಯೇನಮ್, ಟ್ರೈಕೋಡರ್ಮ ಆಸ್ಪೆರಲಮ್. ಬಟ್ ನಾವು ಪ್ರಿಪೇರ್ ಮಾಡಿದ್ದು ಯಾವುದಪ್ಪ ಅಂತಂದರೆ ಟ್ರೈಕೋಡರ್ಮ ವಿರಿಡೆ. ಸೊ ಈ ಟ್ರೈಕೋಡರ್ಮ ವಿರಿಡೆ ಇದರಿಂದ ಆಗ್ತಕ್ಕಂತಹ ಪ್ರಯೋಜನಗಳೇನು? ಮೊದಲ ಪ್ರಯೋಜನ ಏನಪ್ಪ ಅಂತಂತಂದರೆ ಈ ಫಂಗಲ್ ಡಿಸೀಸಸ್, ಶಿಲೀಂಧ್ರಗಳಿಂದ ಬರ್ತಕ್ಕಂತಹ ರೋಗಗಳನ್ನು ಇದೇನು ಮಾಡುತ್ತಪ್ಪ ಅಂತಂದರೆ ಕಿಲ್ ಮಾಡ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಈ ಗುಲ್ಬರ್ಗ ಕಡೆ ಜಾಸ್ತಿ ತೊಗರಿ ಬೆಳೀತಾರೆ. ಆ ತೊಗರಿ ಬೆಳೆಯಲ್ಲಿ ನೆಟ್ಟೆ ರೋಗ ಬರುತ್ತೆ. ಸೊ ಅದು ಕೂಡ ಶಿಲೀಂಧ್ರದಿಂದನೇ ಬಂದಿರತಕ್ಕಂಥದ್ದು. ಆ ನೆಟ್ಟೆ ರೋಗವನ್ನು ಕಿಲ್ ಮಾಡಲಿಕ್ಕೋಸ್ಕರ ಈ ಧರ್ಮವನ್ನು ಬಳಸ್ತಾರೆ. ಮತ್ತು ಕಾಯಿ ಕೊಳೆತ ಆಗಿರ್ಬೋದು, ಹಣ್ಣು ಕೊಳೆತ ಆಗಿರ್ಬೋದು, ಮತ್ತು ಹೂವು ರಾಟ್ ಆಗ್ತಕ್ಕಂಥದ್ದಾಗಿರ್ಬೋದು, ಮತ್ತು ಹಣ್ಣುಗಳ ರಾಟ್ ಆಗ್ತಕ್ಕಂಥದ್ದಾಗಿರ್ಬೋದು, ಮತ್ತು ಸಸ್ಯಗಳು ಕೊಲ್ಯಾಪ್ಸ್ ಆಗಿರ್ತಾವೆ. ಸೊ ಡ್ಯಾಂಪಿಂಗ್ ಆಫ್ ಡಿಸೀಸ್ ಅಂತ ಕರಿತೀವಿ. ಅಂತ ನೂರಾರು ಡಿಸೀಸ್ಗಳನ್ನು ಕೊಲ್ತಕ್ಕಂಥ ಶಕ್ತಿ ಈ ಒಂದು ಟ್ರೈಕೋಡರ್ಮಕ್ಕಿದೆ ಅಂತ ಹೇಳ್ಬೋದು. ಮತ್ತು ಎರಡನೇದೇನಪ್ಪ ಅಂತಂದರೆ ಸಸ್ಯಗಳಲ್ಲಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಮೂರನೇದೇನಪ್ಪ ಅಂತಂದರೆ ಈಗ ನಾವು ಭೂಮಿಗೆ ಸಸಿಗಳಿಗೆ ನಾವು ಪೋಷಕಾಂಶವನ್ನು ಕೊಟ್ಟಿರ್ತೀವಿ. ಸೊ ಅದು ಸರಿಯಾಗಿ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೋತಾ ಇರೋಂಗಿಲ್ಲ ಸಸಿ. ಸೊ ಚೆನ್ನಾಗಿ 100ಕ್ಕೆ 100 ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅದು ಯಾವುದಪ್ಪ ಅಂತಂದರೆ ಟ್ರೈಕೋಡರ್ಮ. ಮತ್ತು ಈಗಿನ ಕಾಲದಲ್ಲಿ ತುಂಬ ಜನ ರೈತರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಬೇಗ ಈಸಿ ಆಗಲಿ ವರ್ಕ್ ಅನ್ನೋ ಸಲುವಾಗಿ ಪ್ರತಿಯೊಬ್ಬರು ಕೂಡ ರಾಸಾಯನಿಕ ಔಷಧಿಗಳನ್ನೇ ಬಳಸ್ತಾ ಇದ್ದಾರೆ. ಸೊ ರಾಸಾಯನಿಕ ಔಷಧಿಗಳನ್ನು ಬಳಸೋದ್ರಿಂದ ಏನೆಲ್ಲ ಡಿಮೆರಿಟ್ಸ್ ಅಪ್ಪ ಅಂತಂತಂದರೆ, ಒಂದು ಹೈ ಕಾಸ್ಟ್ ಇರುತ್ತೆ, ಇನ್ನೊಂದು ನಾವು ವಿಷದಿಂದ ಕೂಡಿರ್ತಕ್ಕಂತಹ ಆಹಾರವನ್ನು ನಾವು ಸೇವನೆ ಮಾಡಕತ್ತೀವಿ, ಇನ್ನೊಂದು ಏನಪ್ಪ ಅಂತಂತಂದರೆ ಮಣ್ಣಿನ ಫಲವತ್ತತೆ ಕೂಡ ಹಾಳಾಗಕತ್ತೈತಿ. ಸೊ ಮಣ್ಣಿನ ಮಾಲಿನ್ಯ ಕೂಡ ಆಗಕತ್ತೈತಿ. ಸೊ ಇದನ್ನೆಲ್ಲನೂ ಕಂಟ್ರೋಲ್ ಮಾಡಬೇಕಪ್ಪ ಅಂತಂದರೆ ಜೈವಿಕ ಆಗಿರ್ತಕ್ಕಂಥ ಈ ಟ್ರೈಕೋಡರ್ಮನ ನಾವು ಬಳಸಬೇಕು. ಮತ್ತು ಇದನ್ನು ಬಳಸ್ತಕ್ಕಂಥ ವಿಧಾನಗಳಂತ ಬಂದಾಗ, ಸೊ ಮೊದಲನೇದು ಸೀಡ್ ಟ್ರೀಟ್ಮೆಂಟ್. ಈಗ ಬೀಜೋಪಚಾರ ಮಾಡ್ತೀವಲ್ಲ, ಪ್ರತಿ 1 kg ಸೀಡಿಗೆ ಅದು ಯಾವುದೇ ಇರಲಿ, ದ್ವಿದಳ ಧಾನ್ಯಗಳಿರ್ಬೋದು, ಏಕದಳ ಧಾನ್ಯಗಳಿರ್ಬೋದು, ಎಲ್ಲ ಸೀಡ್ಸಿಗೂ ಇದನ್ನು ನಾವು ಬಳಸ್ಬೋದು. ಈಗ 1 kg ಸೀಡಿಗೆ 8 ರಿಂದ 10 ಗ್ರಾಮ್ ಇದನ್ನು ಹಾಕಿ, ಒಂದು ಅರ್ಧ kg ಬೆಲ್ಲದ ಪಾಕ ಹಾಕಿ, 1 ಲೀಟರ್ ವಾಟರ್ ಹಾಕಿ ಚೆನ್ನಾಗಿ ಬೀಜ ಎಲ್ಲ ಮಿಕ್ಸ್ ಮಾಡಿ ರಾತ್ರಿ ಎಲ್ಲ ನೆರಳಲ್ಲಿ ಒಣಗಿಸಿ ಮುಂಜಾನೆದ್ದು ನಾವು ಬೀಜವನ್ನು ಬಿತ್ತನೆ ಮಾಡ್ಬೋದು. ಇದು ಬೀಜೋಪಚಾರ ಅಂತ ಬಂದಾಗ. ಅದೇ ನಮ್ಮ ಕಡೆ FIM ಇದೆಯಪ್ಪ ಅಂತಂತಂದರೆ, ಈಗ ನಮ್ಮ ಕಡೆ ತೊಗರಿ ಒಟ್ಟು ಇರ್ತೈತಿ, ಕಬ್ಬಿನದು ಒಟ್ಟು ಇರ್ತೈತಿ, ಶೇಂಗಾದ ಒಟ್ಟು ಇರ್ತೈತಿ, ಸಜ್ಜಿದು ಇರ್ತೈತಿ, ಅಡಿಕೆ ಮತ್ತು ತೆಂಗಿನದೆಲ್ಲ ಸಿಪ್ಪೆ ಎಲ್ಲ ಇರ್ತೈತಿ. ಸೊ ಅದು ಸುಮ್ಮನೆ ವೇಸ್ಟಾಗಿ ಬಿದ್ದುಬಿಟ್ಟಿರ್ತೈತಿ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರತಿ ಒಂದು 100 kg ತ್ಯಾಜ್ಯ ಇರ್ತಕ್ಕಂಥ FIMಗೆ 2 kg ನಾವು ಟ್ರೈಕೋಡರ್ಮ ಹಾಕಿ 22 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನಾವು ಒಂದೊಂದು ಕೊಡ ನೀರು ಹಾಕೋತಾ ಹೋದರೆ 22 ದಿನನತ್ಲೆ ಇದು ಚೆನ್ನಾಗಿ ಕೊಳ್ತೋಗಿರ್ತೈತಿ. ಸೊ ಆವಾಗ ನಾವು ಹೊಲಕ್ಕೆ ಇದನ್ನು ಹಾಕ್ಬೋದು. ಇದು ಎರಡನೇದು. ಮೂರನೇದು ಏನಪ್ಪ ಅಂತಂದರೆ ನಮ್ಮ ಕಡೆ ನೀಮ್ ಕೇಕ್ ಇದೆ ಅಂತಂದರೆ, ಈಗ ಬೇವಿನ ಹಿಂಡಿ ಅಂತೀವಲ್ಲ, ಸೊ ಪ್ರತಿ 1 kg ಬೇವಿನ ಹಿಂಡಿಗೆ 50 ಗ್ರಾಮ್ ಇದನ್ನು ಹಾಕಿ ಹೊಲಕ್ಕೆ ಹಾಕ್ಬೋದು. ಮತ್ತು ಈಗ ರೈತರು ಕ್ವಶನ್ ಮಾಡ್ಬೋದು, ಇದು ಬರೀ ಪೌಡರ್ ಫಾರ್ಮ್ ಒಳಗೆ ಸಿಗುತ್ತಾ ಅಂತಂದು. ಬಟ್ ನಾವು ಪ್ರಿಪೇರ್ ಮಾಡೋದು ಪೌಡರ್ ಫಾರ್ಮ್ ಇದೆ. ಸೊ ಇದು ಲಿಕ್ವಿಡ್ ಫಾರ್ಮಲ್ಲಿ ಕೂಡ ಸಿಗುತ್ತೆ. ಸೊ ಲಿಕ್ವಿಡಲ್ಲಿ ಇತ್ತಪ್ಪ ಅಂತಂದರೆ ಪ್ರತಿ ಲೀಟರ್ ವಾಟರ್ಗೂ ಇದನ್ನು 5 ml ಹಾಕಿ ಸಿಂಪಡಣೆ ಮಾಡಬೇಕು. ಸೊ ನಾವು ಕೇಳ್ಕೊಳ್ಳೋದು ಪ್ರತಿಯೊಬ್ಬ ರೈತರಲ್ಲಿ ಕೂಡ ನಾವೇನು ಮನವಿ ಮಾಡ್ಕೊಳ್ತೀವಪ್ಪ ಅಂತಂದರೆ, ಪ್ರತಿಯೊಬ್ಬರು ರೈತರು ಕೂಡ ಟ್ರೈಕೋಡರ್ಮನ ತೊಗೊಂಡು ಕೆಮಿಕಲ್ ಬದಲಾಗಿ ಟ್ರೈಕೋಡರ್ಮನ ಯೂಸ್ ಮಾಡಿ ತಮ್ಮ ಇಳುವರಿಯನ್ನು ದುಪ್ಪಟ್ಟಾಗಿ ಹೆಚ್ಚಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.